ಆ ರೀತಿ ಇಡೀ ಸಮಾಜಕ್ಕಾಗಿ ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕು. ಆ ಒಬ್ಬ ವ್ಯಕ್ತಿ ನೇತೃತ್ವವನ್ನು ಎಲ್ಲರೂ ಒಪ್ಕೊಳ್ಬೇಕು. ಅಂತ ಕಾರ್ಯ ಆದಾಗ ಮಾತ್ರ, ಗುಂಪುಗಾರಿಕೆಯನ್ನು ಬಿಟ್ಟಾಗ ಮಾತ್ರ ನಮ್ಮ ಸಮಾಜ ಬೆಳವಣಿಗೆ ಆಗುತ್ತೆ. ಅದೇ ಟೀಕಿಸದ ಬಾಯಿ ಇಲ್ಲ, ಟೀಕಿಸದ ಬಾಯಿ ಇಲ್ಲ, ಬೊಗಳದ ನಾಯಿ ಇಲ್ಲ, ಬೊಗಳದ ನಾಯಿ ಇಲ್ಲ, ಇವೆರಡು ಇಲ್ಲದ ಯಾವುದೇ ಊರಿಲ್ಲ ಎನ್ನುವಂತೆ ಸಮಾಜ ಅಂದಮೇಲೆ ಹೊಗಳುವವರು ಇರುತ್ತಾರೆ, ತೆಗಳುವವರು ಇರುತ್ತಾರೆ. ನಿಜ, ಸಮಸ್ಯೆ ಇದೆ ಸಮಾಜದಲ್ಲಿ. ಸಮಸ್ಯೆ ಇದ್ದವರೆಲ್ಲ ಸೋಲುವುದಿಲ್ಲ, ಪರಿಹಾರ ಹುಡುಕದವರು ಮಾತ್ರ ಸೋಲುತ್ತಾರೆ. ನಮ್ಮ ಸಮಾಜದಾಗ ಏನ್ ಸಮಸ್ಯೆ ಅದ, ಎಲ್ಲರೂ ಸಮಸ್ಯೆ 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 ಅಂತ ಹೇಳಿದ್ರೆ ಉದ್ಧಾರ ಆಗಂಗಿಲ್ಲ. ಆ ಸಮಸ್ಯೆಗೆ ಯಾರು ಪರಿಹಾರ ಹುಡುಕ್ತಾರೋ ಅವಾಗ ಮಾತ್ರ ಸಮಾಜ ಅಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ ಇರ್ಬೋದು. ಎಲ್ಲರಿಗೂ ಕುರ್ಚಿ ಬೇಕು, ಎಲ್ಲರಿಗೂ ಹುದ್ದೆಗಳು ಬೇಕು, ಅದೇ ರೀತಿ ಎಲ್ಲರಿಗೂ ಸಹ ಹಾರ ತುರಾಯಿಗಳು ಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ಕುಂತಿದ್ವಿ ಅನ್ಕೋರಿ, ಎಲ್ಲರಿಗೂ, ನಂಗೂ ಕರಿಬೇಕು, ನಿಮ್ಗೂ ಕರಿಬೇಕು, ಎಲ್ಲರಿಗೂ ಕರಿಬೇಕು, ಎಲ್ಲರಿಗೂ ಹೂವು ಹಾಕ್ಬೇಕು, ಎಲ್ಲರಿಗೂ ಶಾಲ್ ಹಾಕ್ಬೇಕು. ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಇರ್ತಕ್ಕಂಥ ಆಸೆ ಆಗಿದೆ. ಹಾಗಂತ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳನ್ನು ಸಂತೋಷ ಪಡಿಸಬಹುದೇನ್ರಿ? ಇಲ್ಲಿ ಪಡಿಸ್ಲಕ್ ಆಗಂಗಿಲ್ಲ. ಒಬ್ಬರಿಲ್ಲ ಒಬ್ಬರು ಆ ತೃಪ್ತರು ಇದ್ದೇ ಇರ್ತಾರೆ. ನೀವು ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ಕೇಳಿರಬಹುದು, ಕರ್ಮ ಕರೋ ಫಲ್ ಕಿ ಚಿಂತಾ ಮತ್ ಕರೋ ಅಂದಂತೆ, ಕರ್ಮ ಸಮಾಜಕ್ಕಾಗಿ ಕೆಲಸ ಮಾಡಿ, ಪ್ರತಿಫಲ ಯಾವಾಗ ಸಿಗ್ಬೇಕು ಅವಾಗ ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ನಮ್ದು ಸಮೃದ್ಧ ಪಡ್ತ್ರಿ. ಹೇಗೆ ಇರಲಿ ನಮ್ಮ ಕಾಯಕ ಪರವಾಗಿಲ್ಲ, ಹೇಗೆ ಇರಲಿ ನಮ್ಮ ಕಾಯಕ ಪರವಾಗಿಲ್ಲ. ಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಪರವಾಗಿಲ್ಲ, ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಪರವಾಗಿಲ್ಲ, ಬೇರೆಯವರ ಅಂಗಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಪರವಾಗಿಲ್ಲ ಸ್ವಾಮಿ, ಬೇರೆ ವ್ಯಕ್ತಿಗಳು BMW ಕಾರ್ನಲ್ಲಿ ಓಡಾಡ್ತಾ ಇದಾರ ಪರವಾಗಿಲ್ಲ, ನೀವು ನಿಮ್ಮ ಹತ್ರ ಇರ್ತಕ್ಕಂಥ ಸೈಕಲ್ ಬೈಕ್ ಅನ್ನು ಬೆಳಗ್ಗೆ ಎದ್ದು ಸ್ವಚ್ಛಗೊಳಿಸಿ ಅದೇ ನಿಮ್ಮ BMW ಅಂತ ತಿಳಿದು ಅಂಗಡಿಗೆ ಹೋಗಿ ಅಂಗಡಿ ಓಪನ್ ಮಾಡಿ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬರುವಾಗ ದೇಶಕ್ಕೆ ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಮನೆ ಹೋಗಿ ಮಲ್ಕಿದ್ರೆ ರಾಜಂತರ ಜೀವನ ನಿಮ್ದು ಸಹ. ಯಾಕಂದ್ರೆ ಇಲ್ಲಿ ಕಾಯಕವೇ ಕೈಲಾಸ, ಜನಸೇವೆ ಜನಾರ್ದನ ಸೇವೆ ಎಂದು ಕೆಲಸ ಮಾಡ್ತಕ್ಕಂಥ ಒಂದು ಯಾವುದಾದ್ರೂ ಸಮುದಾಯ ಇದ್ರೆ ಅದು ನಮ್ಮ ಸಮುದಾಯವಾಗಿದೆ. ಬದುಕಿನಲ್ಲಿ ನಮ್ಮ ಆದ್ಯತೆ ಯಾವಾಗ್ಲೂ ವೈಯಕ್ತಿಕ ಉದ್ಧಾರವಾಗಿರ್ಬೇಕು. ಜಗತ್ತು ಮಾಡ್ಲಿ, ನೂರಾರು ಸಮಸ್ಯೆ ನಡೀತಾ ಇರ್ಲಿ, ಮೊದಲು ನಮ್ಮ ಮನೆ ಉದ್ಧಾರ ಆಗ್ಬೇಕು, ನಮ್ಮ ಸಮಾಜ ಉದ್ಧಾರ ಆಗ್ಬೇಕಂತಕ್ಕಂಥ ಉದ್ದೇಶ ಇಟ್ಕೋಬೇಕು. ಅದು ಬಿಟ್ಕೊಟ್ಟು ಅಮೆರಿಕದಲ್ಲಿ ಯುದ್ಧ ಆಗ್ತಾ ಇದೆ ಅಲ್ಲಿ ಎಲ್ಲಾ ಬಿಟ್ಕೊಡ್ರಿ, ನಿಮ್ ಮನೆಗೆ ಏನಾಗ್ಲತ್ತದ, ನಿಮ್ ಸಮಾಜದಾಗ ಏನಾಗ್ಲತ್ತದ, ಆ ಕನಿಷ್ಠ ಜ್ಞಾನ ನಮ್ಮೆಲ್ಲರಿಗೂ ಇಂದು ಇರ್ಬೇಕಾಗಿದೆ. ಅನ್ಯರ ಕೈ ಕೆಳಗೆ ನೌಕರರಾಗುವುದಕ್ಕಿಂತ, ಬೇರೆಯವ್ರ ಅಂಗಡಿದಾಗ ಅಲ್ಲಿ ನಾವು ನೌಕರರಾಗೋದಕ್ಕಿಂತ ಯಾವುದೋ ಒಂದು ಜಾಬ್ನು ಸಿಕ್ತ ಅನ್ಕೋರಿ, 1 ತಾರೀಕು ಸ್ಯಾಲ್ರಿ ಬೇರೆದವ್ರು ಕೊಡ್ತಾರಂತ ಅವ್ರ ಕೈ ಕೆಳಗೆ ನಾವು ನೌಕರಾಗಿ ಕೆಲಸ ಮಾಡ್ತೀವಿ. ಅದಕ್ಕಿಂತ ಉತ್ತಮ ಏನು, ನಮ್ಮ ಸಣ್ಣ ಅಂಗಡಿಯ ಮಾಲೀಕರಾಗೋದಿಲ್ಲ ಹೆಸ್ರಿ. ನೀವೆಲ್ಲ ಮಾಲಕರಿದ್ರಿ, ನೌಕರಲ್ಲ. ಎಷ್ಟು ಹೆಮ್ಮೆ ವಿಷಯದ ನೀವಿಲ್ಲಿ. ನೀವು ಒಂದು ಕಟಿಂಗ್ ಶಾಪ್ ನ ಕೆಲಸ ಮಾಡ್ತೀರಿ ಅಂತ ತಿಳ್ಕೊರೆ, ನಿಮಗ್ ನೀವೇ ಹೆಮ್ಮೆ ಪಡಬೇಕು. ಹೆಂಗ್ ಹೆಮ್ಮೆ ಪಡಬೇಕು? ಐ ಆಮ್ ಓನರ್ ಆಫ್ ದಿ ಶಾಪ್ ಅಂತ. ಅದು ಬಿಟ್ಕೊಟ್ಟು ನೀವೇನದಲ್ಲಿ ಅವನಿಗೆ ಗೌರ್ಮೆಂಟ್ ನೌಕರಿ ಅದ, ಅವ ಅಲ್ಲಿ ನೌಕರಿ ಮಾಡ್ತಾನೆ, ಬೆಂಗಳೂರ್ದಾಗ ಅವ ನೌಕರನ, ನೌಕರಿ ಮಾಡೋರು ನೌಕರರು, ಇನ್ಕ್ಲೂಡಿಂಗ್ ಮೀ ಆಲ್ಸೋ ನೌಕರ. ಓಕೆ, ಸೊ ನೀವು ಸಮಾಜದ ಕೆಲಸ ಏನ್ ಮಾಡ್ತಾ ಇದ್ರಲ್ಲ, ನೀವೆಲ್ಲ ಮಾಲೀಕರನ್ನು ಕರಿತೀವಿ ನಿಮ್ಗೆಲ್ಲ ನಾವಿಲ್ಲಿ. ಅದೇ ರೀತಿ ಇಲ್ಲಿ ಅದ್ರ ಜೊತೆ ಸ್ವಲ್ಪ ಆಧುನೀಕರಣವನ್ನು ಅಳವಡಿಸ್ಕೊಳ್ಬೇಕು. ನೇತೃತ್ವ ವಹಿಸ್ತಕ್ಕಂಥವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಲೀಡರ್ಸ್ ಡೋಂಟ್ ಕ್ರಿಯೇಟ್ ಫಾಲೋವರ್ಸ್, ದೇ ಕ್ರಿಯೇಟ್ ಮೋರ್ ಲೀಡರ್ಸ್. ಒಬ್ಬ ನಾಯಕ ಹಿಂಬಾಲಕರನ್ನು ಸೃಷ್ಟಿ ಮಾಡುವುದಿಲ್ಲ, ಮತ್ತೊಬ್ಬ ನಾಯಕನನ್ನು ಸೃಷ್ಟಿ ಮಾಡ್ತಾನೆ. ಅಂತ ನಾಯಕರು ನಮ್ಮ ಸಮಾಜದಲ್ಲಿ ಹುಟ್ಕೊಳ್ಬೇಕಾಗಿದೆ. ಸಮಾಜದ ನೇತೃತ್ವ ವಹಿಸಿಕೊಂಡವರು, ಈ ಎಕ್ಸಾಂಪಲ್ ಏನೋ ಸಮಾಜ ಕಷ್ಟದಾಗದ, ಯಾರೋ ಒಬ್ಬರು ನೇತೃತ್ವ ವಹಿಸ್ಕೋತೀವಿ ಅಂತ ಮುಂದೆ ಬಂದ್ರು ಅಂತ ತಿಳ್ಕೊರು, ರೈಟ್? ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರ ಗೊತ್ತಾ, ನೀವು ಸಮಾಜಕ್ಕೆ ಏನಾದ್ರೂ ಒಳ್ಳೇದ್ ಮಾಡಿದ್ರ ಏನೊಮ್ಮಂಗಿಲ್ಲ, ಒಳ್ಳೆ ಕೆಲಸ ಮಾಡಿ ನಂತರ ಒಂದು ಸಣ್ಣ ಪುಟ್ಟ ತಪ್ಪಾದ್ರೂ ಸಹ ಅವಾಗ ಏನಂತಾರ ಗೊತ್ತಾ, ಇಲ್ಲಿ ಸಣ್ಣ ಪುಟ್ಟ ತಪ್ಪು ನಂಗೆ ಗೊತ್ತಿತ್ತು, ಇದು ಹಿಂಗೆ ಆಗ್ತದ, ಇವತ್ತಿನ ಪ್ರೋಗ್ರಾಮ್ ಹಿಂಗೆ ಆಗ್ತದ, ಇವಾಗ ಸಮಾಜ ಹಿಂಗೆ ನಡೆಸ್ತಾನ ಅಂತ ಹೇಳ್ತಾರೆ. ಹೆಂಗ್ ಹೇಳ್ತಾರೆ ಅಂದ್ರ, ಅವನು ಹಣೆ ಬರಪರಿಗೆ ಬ್ರಹ್ಮನ್ ಬಾಜು ಇವನೇ ಕುಂತಿನೇನೋ ಅಂದಂಗ ಇವನ್ ಹಿಂಗೆ ಆಗ್ತದ ಹಿಂಗೆ ಆಗ್ತದ ಹಿಂಗೆ ಆಗ್ತದ ಅಂತ ನಮ್ಮ ಸಮಾಜದಲ್ಲಿ ಹೇಳ್ತಕ್ಕಂಥ ಜನ ಬಹಳ ಜನ ಹೆಚ್ಚಾಗಿದ್ದಾರೆ. ಆದ್ರೆ ನೇತೃತ್ವ ವಹಿಸಿಕೊಂಡವರು ಯಾರಿಗೂ ಕಿವಿ ಕೊಡ್ಲಕ್ ಹೋಗ್ಬಾರ್ದ್ರಿ. ಯಾಕೆ ಕೊಡ್ಬಾರ್ದು? ನೇತೃತ್ವ ವಹಿಸಿದೀವಿ ಅಂತಂದ್ರೆ ದಡ ಮುಟ್ಟಿಸುವ ಕೆಲಸ ಮಾಡ್ಬೇಕು. ಈ ಕಡೆ ಸಮುದ್ರ ಸ್ಟಾರ್ಟ್ ಆಗ್ಯದ, ಬೋಟ್ನ ಕುಂತರ ಸಮಾಜದವರು ದಡ ಮುಟ್ಟಿಸ್ರಿ, ನಡುವೆ ಇದು ಬಿಟ್ಕೊಡ್ತೀನಿ ಅಂತಂದ್ರ ನಾ ಘರ್ಕ ನಾ ಘಾಟ್ಕ ಎನ್ನುವ ಪರಿಸ್ಥಿತಿ ಬರ್ತದ ಬರಂಗಿಲ್ಲ, ಬರ್ತದ. ಅದೇ ರೀತಿ ಇನ್ನೊಂದು, ಯಾರ್ಯಾರು ಯುವ ನೇತೃತ್ವ ವಹಿಸಿದಿರಿ, ಮುಂದೆ ವಹಿಸಲಿದ್ದೀರಿ, ಹಿಂದೆ ಸಹ ವಹಿಸಿದ್ದೀರಿ, ಅವರೆಲ್ಲ ಒಂದು ಮಾತು ನೆನ್ಪಿಟ್ಕೋರಿ, ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್, ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್. ನೀವೆಷ್ಟೇ ಒಳ್ಳೆ ಕೆಲಸ ಮಾಡ್ರಿ ನಿಮಗ್ ಬೈತಾರ,
ನೀವು ಮನೆಗೆ ಹೊರಗೆ ಹೋಗೋ ಟೈಮಿಗೆ ಹೊಸ ಬಟ್ಟೆ ಹಾಕೊಂಡ್ ಬರ್ರಿ, ಹಬ್ಬ ಏನೋ ಜೋರದ ಎಲ್ಲಿಗೋ ನಡೆದಿದೆ ಅಂತಾರೆ. ಅಥವಾ ಹರ್ದಿ ಬಟ್ಟೆ ಹಾಕೊಂಡ್ ಬರ್ರಿ, ಏನದನ್ನು ಯಾಕೋ ಹಿಂಗಿದ್ದೆ ಅಂತ. ನೀವೇನೋ ಮಾಡ್ರಿ, ಅಂಬೋರ್ ಬಾಯಿ ನಾವು ಮುಚ್ಲಕ್ ಬರಂಗಿಲ್ಲ. ಅದಕ್ಕೆಂದ ಸಬ್ಸೆ ಬಡ ರೋಗ್ ಕ್ಯಾ ಕಹೆಂಗೆ ಲೋಗ್ ಅಂತಕ್ಕಂಥವ್ರು ಅಂತ ಇರ್ತಾರ. ಅಂಥವ್ರಿಗೆ ನಾವಿಲ್ಲಿ ಇಗ್ನೋರ್ ಮಾಡ್ಬೇಕು, ಕೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಇಲ್ಲಿ ಸಮಾಜ ಅಂದ್ಮೇಲೆ ಅಂತಕ್ಕಂಥವ್ರು ಇರ್ತಾರ. ನೀವೆಷ್ಟೇ ಒಳ್ಳೆ ಕೆಲಸ ಸಮಾಜಕ್ಕೆ ಮಾಡಿ, ಕೆಲವ್ರು ಏನಂತಾರ, ಏನ ಭಾಳ ಕೆಲಸ ಮಾಡೀನಿ, ನಂಗೆ ಯಾರು ತಾರೀಫ್ ಮಾಡಂಗಿಲ್ಲ, ಯಾರು ಹೊಗಳಂಗಿಲ್ಲ. ಯಾಕೆ ಹೊಗಳ್ತಾರ ನೋಡ್ಕೊರೋ ಥಾಟ್ ಅದು ಹಿಂದೆ ಕೇಳಿರ್ಬೋದು ನೀವೆಲ್ಲಿ. ಕಿತ್ನೆ ಬಿ ಅಚ್ಚೆ ಕರ್ಮ ಕರ್ಲೋ, कितने भी अच्छे कर्म कर लो, तारीफ तो शमशान घाट में ही होती है. कितने भी अच्छे कर्म कर लो, तारीफ तो शमशान घाट में ही होते हैं. ನೀವೆಷ್ಟೇ ಒಳ್ಳೆ ಕೆಲಸ ಮಾಡ್ರಿ, ನೀವೆಷ್ಟೇ ಕಷ್ಟದಾಗಿರ್ರಿ, ನೀವು ಹೋದ ನಂತರ 4 ಜನ ಬಂದ ನಂತರ ಅರೆ ಅವನ್ ನಂಗೆ ಹೇಳ್ಕೊಂಬೋದಿತ್ತು, ಬಹಳ ಒಳ್ಳೆವಿದ್ದು, ನಾ ಸಹಾಯ ಮಾಡ್ತಿದ್ದ. ಜೀವಂತ ಇದ್ದಾಗ ಸಹಾಯ ಮಾಡದ ವ್ಯಕ್ತಿಗಳು ಸತ್ತ ಮೇಲೆ ಒಂದೇ ಒಂದ್ ಸಹಾಯ ಮಾಡ್ತಾರ, ಅದು ಭುಜ ಕೊಡ್ತಕ್ಕಂಥ, ಅದನ್ನು ಎಲ್ಲರೂ ಕೊಡಂಗಿಲ್ರಿ. ಅದಕ್ಕೆಂದಲ್ಲಿ ಜೀವಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಜೀವಂತ ಇದ್ದಾಗ ಸಮಾಜದ ಅವಶ್ಯಕತೆ ಇದ್ರೆ ಸಮಾಜದವ್ರು ಅವ್ರಿಗೆ ಸಹಾಯ ಮಾಡಿ, ಸಮಾಜಕ್ಕೆ ಅಂತಹ ವ್ಯಕ್ತಿಗಳು ಸಹಾಯ ಮಾಡಿ. ಇಂತಹ ಕೆಲಸ ಆಗ್ಬೇಕು. ಮುಂದೆ ನಡೆಸ್ರಿ. ಎಲ್ಲರನ್ನು ಮೆಚ್ಚಿಸ್ಬೇಕು ಅಂತಂದ್ರ, ಎಲ್ಲರನ್ನು ಮೆಚ್ಚಿಸ್ತಾ ಇದ್ದೀವಿ ಅಂತ ತಿಳ್ಕೊರಿ. ಎಲ್ಲರೂ ನಂಗೆ ತಾರೀಫ್ ಮಾಡ್ಲತ್ತಾರ ಅಂದ್ರ ನಾ ಮಹಾ ಮೂರ್ಖಿತನು. ಎಲ್ಲರೂ ಮೆಚ್ಚಿಸಲು ಸಾಧ್ಯವಿಲ್ಲ. ಒಬ್ಬರು ಇಬ್ಬರು ಹೊಗಳ್ತಕ್ಕಂಥವ್ರು ತೆಗಳ್ತಕ್ಕಂಥವ್ರು ಸಹ ಇದ್ದೇ ಇರ್ತಾರೆ. ಇಲ್ಲಿ ಇನ್ನೊಂದು ಹೇಳಿಕೆ ಪ್ರತಿ ವರ್ಷ ಜಯಂತಿಯಲ್ಲಿ ಕೇಳ್ತಾ ಇರ್ತೀವಿ ಅಂತ ನೀವು ಹೇಳ್ಬೇಕು. ಇವಾಗ ಸವಿತಾ ಬಂಧು, ಸವಿತಾ ಬಂಧು ಒಂದು ಅಂತ ಹೇಳಿದ್ರಿ, ನಿಮ್ಮ ಅಂತರಾವಲೋಕನ ಮಾಡ್ಕೋರಿ. ಸವಿತಾ ಬಂಧು, ನಾವೆಲ್ಲ ಒಂದೊಂದು ಕುಂತಿ ಎಲ್ಲ ಒಂದು ಒಂದು ಒಂದೊಂದು ಹೇಳಿದ್ರಿ. ಯಾರ ಒಂದಿದ್ರಿ? ಒಂದಿಲ್ಲ. ಹೇಳಿಕೆಗಷ್ಟೇ ಅದು ಸೀಮಿತವಾಗಿದೆ. ಸವಿತಾ ಬಂದು ನಾವೆಲ್ಲ ಒಂದು, ಅದು ಮೆರವಣಿಗೆ ಇಲ್ಲಿ ತನಕ ಬರೋ ತನಕ ಮುಗಿಯ ತನಕ ಮುಗೀತು. ಹೊರೆ ಹೋಗೋ ಟೈಮಿಗೆ 4 ಜನ ಗುಂಪು ಮಾಡ್ಕೊಂಡು ಹೋಗ್ತೀರಿ. 4 ಜನ ಇದ್ರಿ ಅನ್ಕೋರಿ. ಆ 4 ಜನರದಾಗ ಯಾರು ಆಬ್ಸೆಂಟ್ರ ಅವ್ರಿಗೆ ಬೈತ್ರಿ. ಇರ್ದಾಗ ಒಬ್ಬ ವ್ಯಕ್ತಿ ಹೋದಾಗ ಇವನಿಗೆ ಮತ್ತೆ 3 ಕಲ್ತ್ ಬೈತ್ರಿ. ಇಂಥ ಪರಿಸ್ಥಿತಿ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ಇದು ತುಂಬಾ ಗಂಭೀರ ವಿಷಯ ಆಗಿರ್ತಕ್ಕಂಥದ್ದು. ಯಾಕ ಒಬ್ಬರು ಕಾಲು ಎಳಿಲಕ್ ಮತ್ತೊಬ್ಬ ವ್ಯಕ್ತಿಯಲ್ಲಿ ರೆಡಿ ಇರ್ತಕ್ಕಂಥದ್ದು ಹೆಚ್ಚಾಗಿದೆ. ಸೊ ಕೊನೆಯದಾಗ್ತದಲ್ಲ. ಸೊ ವಯಸ್ಸಿನ ಬಗ್ಗೆ ಒಂದು ಕಾಲ್ಪನಿಕ ಕಥೆ ಇದೆ. ವಯಸ್ಸಿನ ಬಗ್ಗೆ ಕಾಲ್ಪನಿಕ ಕಥೆ. ದೇವರು ಮೊದಲು ಒಂದು ಕತ್ತೆಯನ್ನು ಸೃಷ್ಟಿ ಮಾಡ್ತಾನಂತ್ರಿ. ಕತ್ತಿ ಸೃಷ್ಟಿ ಮಾಡಿ ನಿನಗ 60 ವರ್ಷ ವಯಸ್ಸು, ನಿನ್ನ ಕೆಲಸ ಬರೀ ಜೀವನ ಪರ್ಯಂತ ದುಡಿಬೇಕು 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 ಅಂತ ಹೇಳ್ತಾನ. ಅದು ಕತ್ತೆ ಏನ್ ಹೇಳ್ತದಲ್ಲಿ, ದೇವ್ರೆ 60 ವರ್ಷ ಬೇಡಪ್ಪ, ನಂಗ 30 ಕೊಡು ಸಾಕು ಅಂತದಂತ. ನಂತರ ದೇವರು ಒಂದು ನಾಯಿಯನ್ನು ಸೃಷ್ಟಿ ಮಾಡಿ, ನಿನ್ನ ವಯಸ್ಸು 50, ಮನೆ ಮುಂದೆ ನಿಯತ್ತಿನಿಂದ ಇರಬೇಕು ಅಂತ ಹೇಳ್ತಾನಂತ. ಅದಕ್ಕೆ ನಾಯಿ ಏನ್ ಹೇಳ್ತದ, ದೇವ್ರೆ 50 ಬೇಡ 25 ಸಾಕು ಅಂತ ಹೇಳ್ತದಂತ. ನಂತರ ದೇವರು ಒಂದು ಕೋತಿಯನ್ನು ಸೃಷ್ಟಿ ಮಾಡಿ, ನಿನಗೆ 40 ವರ್ಷ ವಯಸ್ಸು, ಮನೆಯಿಂದ ಮನೆ, ಮರದಿಂದ ಮರಕ್ಕೆ ಜಿಗಿಯುವ ಕೆಲಸ ನಿಂದು, ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ತಿನ್ಬೇಕು, ಅಲ್ಲಿರ್ಬೇಕು, ಅಲ್ಲಿಂದ ಜಂಪ್ ಮಾಡಿ ಮತ್ತೊಂದು ಮರಕ್ಕೆ ಹೋಗಿ ಆಹಾರ ಸೇವಿಸಿ ಅಲ್ಲಿರ್ಬೇಕು ಅಂತ ಹೇಳ್ತಾನೆ. ಅದು ಕೋತಿ ಅಂತದ. ದೇವ್ರೆ 40 ಮಕ್ಕಳಾಯ್ತು, 20 ಕೊಡ್ರಿ ಸಾಕು ಅಂತದಂತ. ಕೊನೆಯದಾಗಿ ಗೂಬೆಯನ್ನು ಸೃಷ್ಟಿ ಮಾಡಿ ದೇವರು, ನಿನ್ನ ಆಯಸ್ಸು 20 ವರ್ಷ, ನಿನ್ ಕೆಲಸ ಏನೂ ಇಲ್ಲ, ಸುಮ್ನೆ ಆ ಕಡೆ ಈ ಕಡೆ ಏನೇನ್ ಹೇಳ್ತಾರೆ ಎಲ್ಲಾ ಕೇಳ್ಬೇಕು, ಎಲ್ಲಾ ಗೊತ್ತಿದ್ರು ಗೊತ್ತಿಲ್ಲಂಗ್ ಸುಮ್ನೆ ಕೊಡ್ಬೇಕು ಅಂತ ಹೇಳ್ತಾನೆ. ಲಾಸ್ಟಿಗೆ ದೇವರು ಮನುಷ್ಯಕ್ಕೆ ಸೃಷ್ಟಿ ಮಾಡ್ತಾನಂತ್ರಿ. ಮನುಷ್ಯಕ್ಕೆ ಸೃಷ್ಟಿ ಮಾಡಿ ನಿನ್ನ ಆಯಸ್ಸು 20 ವರ್ಷ, ಈ ಎಲ್ಲಾ ಪ್ರಾಣಿಗಳನ್ನ ನೀನು ಆಳ್ವಿಕೆ ಮಾಡಬಹುದು, ಅತ್ಯಂತ ಬುದ್ಧಿಶಾಲಿ ಜೀವಿ ಅಂತ. ದೇವ್ರ ಏನ್ ಹೇಳಿದ್ರು? ಬುದ್ಧಿಶಾಲಿ ಜೀವಿ ಅಂದ್ರು. ಅದಕ್ಕೆ ಮನುಷ್ಯ ಏನ್ ಮಾಡ್ತಾನಂತ ಗೊತ್ತಾ? ಇಲ್ಲಿ ದೇವ್ರೆ ಕತ್ತಿ ವಯಸ್ಬಿಟ್ಟಿತ್ತಲ್ಲ, ಅದೇ ರೀತಿ ನಾಯಿ ವಯಸ್ಸು ಬಿಟ್ಟಿತ್ತಲ್ಲ, ಕೋತಿ ಬಿಟ್ಟಿತ್ತಲ್ಲ, ಗೋಬೆ ಬಿಟ್ಟಿತ್ತಲ್ಲ, ಆ ಎಲ್ಲಾ ವಯಸ್ಸು ನನಗೇ ಕೊಡುವಂತ. ಅದಕ್ಕೋಸ್ಕರ ನಾವೆಲ್ಲ 20 ವರ್ಷ ವಯಸ್ಸಾಗ ತನಕ ಮನುಷ್ಯರ ಟೈಪ್ ನಾವು ಜೀವನ ನಡೆಸ್ತೇವೆ. ನೀವೆಲ್ಲ ಒಂದ್ಸಲ ಥಿಂಕ್ ಮಾಡಿ ನೋಡ್ರಿ, ನಿಮ್ಮ ಏಜ್ 20 ಬರೋ ತನಕ ನಿಮ್ಮ ಜೀವನದಲ್ಲಿ ಎಷ್ಟು ಸ್ವತಂತ್ರ ಇತ್ತು, ಎಷ್ಟು ಅದ್ಭುತ ಜೀವನ ಇತ್ತು. ಯಾವುದೇ ಚಿಂತೆಗಳಿರ್ಲಿಲ್ರಿ. ಮನೆಗೆ ತಂದು ಹಾಕ್ಬೇಕು, ಅವ್ರೇನಂತಾರ, ಇಲ್ಲೇನಾಗ್ತದ, ಯಾವುದೇ ಚಿಂತೆಗಳಿಲ್ಲ. ಮನುಷ್ಯರ ತರ ನಾವು 20 ವರ್ಷ ಮಾತ್ರ ಬದುಕ್ತೀವಿ. ಅದರ ನಂತರ 30 ವರ್ಷ ಯಾರ್ಲಿಂದ ಪಡೆದಿದ್ದೀವಿ? ಕತ್ತಿಲಿಂದ. ಅದಕ್ಕೆ 30 ವರ್ಷ ಕತ್ತಿ ದುಡ್ದಂಗ್ ದುಡಿಬೇಕಾಯ್ತದ. 30 ವರ್ಷ ಕತ್ತಿ ದುಡ್ದಂಗ್ ದುಡಿಬೇಕಾಯ್ತದ. ಅದಾದ ನಂತರ ದುಡಿಯೋದು ಮುಗಿತನ್ಕೋರೆ, ಯಾರ್ಲಿಂದ ಪಡ್ತೇವೆ? ಇನ್ನ 25 ವರ್ಷ ಕೋತಿಯಿಂದ ಕೊಡಂಗಿನ ಪಡೆದಿದ್ದೇವೆ. ಅದಕ್ಕೋಸ್ಕರ ಕೈಲಾಗದ ಮನೆಯಲ್ಲಿ ಕುಂತಾಗ ಮಕ್ಕಳ ಮನೆಯಿಂದ ಮನೆಗೆ ಜಂಪ್ ಪಡ್ಬೇಕಾಯ್ತದ್ರಿ. ಇವ್ರ ಊಟ ಹಾಕಿದ್ರೆ ಎಲ್ಲಿ ಕೊಡ್ಬೇಕು, ಅವ್ರ ಊಟ ಹಾಕಿದ್ರೆ ಅಲ್ಲಿ ಕೊಡ್ಬೇಕು. ಮನೆಯಿಂದ ಮನೆಗೆ ಜಿಗಿತಾರೆ. ಯಾಕ?
ಕೋತಿಯಿಂದ ವಯಸ್ಸನ್ನು ಪಡೆದಿದ್ದೇವ್ರಿ. ಅದರ ನಂತರ ಎಷ್ಟಾಯ್ತು? 75 ಸಾಮಾನ್ಯವಾಗಿ. ನಂತರ ನಾಯಿಯಿಂದ ಸಹ 20 ವರ್ಷ ಪಡೆದಿದ್ದೇವೆ. ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಕೈಲಾಗಂಗಿಲ್ಲ. 70 ವರ್ಷ ಆದ ನಂತರ ಮನೆಯಲ್ಲಿ ಮಕ್ಕಳ ಮನೆ ಮುಂದೆ ನಿಯತ್ತಿನಿಂದ ಇರಬೇಕು. ಮಕ್ಕಳಿಗೆ ಏನಾದ್ರು ಅಂದ್ರೆ ಮತ್ತೆ ಬೇರೆ ಸಮಸ್ಯೆ ಆಗ್ತಾವೆ. ಯಾಕಂದ್ರೆ ನಾಯಿಯಿಂದ ನಾವು ಆ ವಯಸ್ಸನ್ನು ಸ್ವೀಕಾರ ಮಾಡಿದ್ದು. ಕೊನೆಯದಾಗಿ 90 ವಯಸ್ಸಾದ್ಮೇಲೆ ಅಂತೂ ಬದುಕಿದ್ದೇವೆ ಅಂತ ತಿಳ್ಕೋರಿ. ಅವಾಗ ಎಲ್ಲಿಂದ ಪಡೆದ ವಯಸ್ಸು? ಗೂಬೆಯಿಂದ. ಯಾರೇ ಎಣ್ಣೆ ಅಲ್ಲಿ, ಮಗ ಅಲ್ಲಿ, ಮಗಳಲ್ಲಿ, ಸೊಸೆಯಲ್ಲಿ ಯಾರಂದ್ರೂ ಸಹ ಈ ಕಡೆಯಿಂದ ಕೇಳೋದು, ಈ ಕಡೆಯಿಂದ ಬಿಡೋದು, CC ಕ್ಯಾಮ್ರಾ ಹಿಂಗ ನೋಡ್ಕೋತ ಜೀವನ ನಡೆಸಬೇಕಾಯ್ತದ. ಇದೊಂದು ಕಾಲ್ಪನಿಕ ಕಥೆ ಇತ್ತು. ಸೊ ಕೊನೆಯದಾಗಿ ಸಮಾಜ ಬೆಳೆಸಬೇಕಾದ್ರೆ ದೀಪ ಹಚ್ಚುವ ಕೆಲಸ ಮಾಡಿ, ಸಮಾಜದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡಿ ಎಂದು ಹೇಳುತ್ತಾ ಕೊನೆಯದಾಗಿ ಬಿಂದಾಸ್ ಮುಸ್ಕುರಾओ क्या गम है, बिंदास मुस्कुराओ क्या गम है, जिंदगी में टेंशन किसको कम है, जिंदगी में टेंशन किसको कम है, अच्छा या बुरा ये तो केवल भ्रम है, अच्छा या बुरा ये तो केवल भ्रम है, जिंदगी का नाम ही कभी खुशी कभी गम है, जिंदगी का नाम ही कभी ಖುಷಿ ಕವಿ ಗಮ್ ಹೇ ಎಂದು ಹೇಳುತ್ತಾ ಈ ಮಾತುಗಳೊಂದಿಗೆ ಇಂದಿನ ನಮ್ಮ ಕಾರ್ಯಕ್ರಮ ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ ಎಂದು ಭಾವಿಸುತ್ತಾ ಈ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಕ್ಕಂಥವ್ರು ಅದೇ ರೀತಿ ಕೆಲಸ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ. ಸವಿತಾ ಮಹರ್ಷಿ ಅವರಿಗೆ ಊಟ ಮಾಡಿಲ್ಲನ್ರಿ? ಸವಿತಾ ಮಹರ್ಷಿ ಅವರಿಗೆ ಖಾಲಿ ಖುರ್ಜಿಯವ, ನಾವು ಖಾಲಿ ಇಲ್ಲ, ಒಬ್ಬೊಬ್ಬರು 10 ಜನರಿಗೆ ಸಮ ಆಗಿ ಸೌಂಡ್ ಇದಾಗ್ಬೇಕ್ರಿ. ಸವಿತಾ ಮಹರ್ಷಿ ಅವರಿಗೆ ಇನ್ನ ಸೌಂಡ್ ಸಾಕಾಗ್ಲತ್ತಿಲ್ಲ. ಯಾಕೋ ಲಾಸ್ಟ್ ಒಂದ್ಸಲ ನೋಡಮ್ರಿ ಹೆಂಗ್ ಸೌಂಡ್ ಬರ್ತದಂತ. ಸವಿತಾ ಮಹರ್ಷಿ ಅವರಿಗೆ ಧನ್ಯವಾದಗಳು. ಜೈ ಹಿಂದ್.